ಮಾಡೋಕ್ಕಿಲ್ಲ ಅಂದರು ಆ ದೂರು ಕೆಲ್ಸಕ್ಕೆ ಹೋಗ್ತಾರೆ. ಏನು ಮಾಡೋಣ ಅಂತಲೇ ಗೊತ್ತಾಯ್ತಾ ಇಲ್ವಲ್ಲ. ನನಗೆ ಇಲ್ಲಿರೋಕ್ಕೂ ಬೇರೆ ಆಯ್ತಾ ಇಲ್ಲ. ಹೇಳಿದ್ರೆ ಅರ್ಥ ಮಾಡ್ಕೊಳ್ಳಲ್ರು. ಏನು ಮಾಡೋಣ? ಎಷ್ಟೊತ್ತಾಗೆ ಅಂದ್ರೆ ಅಷ್ಟೊತ್ತಾಗಿ ಬರ್ತಾರೆ. ಏನಾರೇ ಹೆಚ್ಚು ಕಮ್ಮಿ ಆದರೆ ಏನು ಮಾಡೋದು? ನಂಗೆ ಅನ್ನಿಸ್ತದೆ ಒಂದ್ಸತಿ ನಮ್ಮ ಅಪ್ಪಂತ ಮಾತಾಡಿ ನೋಡಬೇಕು. ಹೆಂಗೂ ನಮ್ಮ ಅಪ್ಪಂಗೆ ಡ್ರೈವಿಂಗ್ ಕೆಲಸ ಬರ್ತೈತೆ. ಈಗೇನೋ ನಮ್ಮ ಅಪ್ಪ ಹೊಸ ದಿನ ಮನೇಲಿ ಕೂತೈತೆ ಬೇಡ ಅಂತ ಬಿಟ್ಟು ಹೆಂಗೂ ಗೊತ್ತೈತಲ್ಲ ಹೊಸ ಡ್ರೈವಿಂಗ್ ಕೆಲಸನಾರ ಹೇಳ್ಕೊಡಪ್ಪ, ಯಾವ್ದಾರ ಲಾರಿ ಪಾರಿನಾರ ಓಡಿಸ್ಕೊಂಡಿರ್ತಾರೆ ಗಾಡಿಯ ಅಂತ ಹೇಳ್ಬೇಕು ಹೊಸಿ. ಇದ್ಯಾಕೆ ಹಿಂಗೆ ನಮ್ಮ ಅಕ್ಕ ತಲೆ ಮೇಲೆ ಏನೋ ಬಿದ್ದಳಂಗೆ ಕೂತಾವಳಲ್ಲ. ಏನಾಯ್ತು ಅಂತವ ಯಾಕೋ ನಾನು ನೋಡ್ತಾ ಇದ್ದೀನಿ. ಈಗ ಒಂದು 3-4 ದಿವಸದಿಂದ ಭಾರಿ ಒಂಥರ ಮೌನವಾಗಿರ್ತಾಳೆ, ಹೆಚ್ಚಿಗೆ ಮಾತಾಡೋಕ್ಕಿಲ್ಲ. ಅವಳದೇ ಹೋಗ್ತಾ ಇರ್ತಾಳಪ್ಪ. ಇವನು ಕೇಳಂತಳಿ. ಅಕ್ಕ ಅಕ್ಕ ಇದ್ಯಾಕೆ ಅಕ್ಕ ಎಲ್ಲೋ ಕಾಲೇಜೋದಳಂಗೆ ಕೂತಿದ್ಯಾ? ಯಾಕೆ ಇವನಾತು? ಏನಿಲ್ಲ ಕಣಮ್ಮ, ಇನ್ನೇನು ನಿಮ್ಮ ಬಾವನ ವಿಷಯ ಯೋಚನೆ ಮಾಡ್ತಾ ಕೂತಿದ್ದೆ. ಇನ್ನೇನು ಹಿಂದ್ಬಿಟ್ಟು ಕರ್ಕೊ ಹೋಗಲ್ರು. ಅದಕ್ಕೆ ನಾನು ಒಂದು ಉಪಾಯ ಮಾಡಿದ್ದೀನಿ ಪುಟ್ಟಿ. ನೋಡು ನಿಂಗೆ ಹೆಂಗೆ ಅನಿಸುತ್ತೆ ಹೇಳು. ಹೆಂಗೋ ಅಪ್ಪಂಗೆ ಡ್ರೈವಿಂಗ್ ಕೆಲಸ ಬರ್ತೈತಲ್ಲ ಹೊಸಿ ಅಪ್ಪ ಹೆಂಗೋ ಈಗ ಯಾರೋ ಕರೆದವ್ರಂತೆ ಅಲ್ಲಿ ಬನ್ನಿ ಮಣ್ಣು ಹೊಡೆಯೋದು ಇದೆಲ್ಲ ಐತೆ, ನಿಮ್ಗೆ ಹೇಳ್ತೀನಿ ಆಗ್ತೀನಿ ಮಾಡಿ ಅಂತ ಹೋಯ್ತೀನಿ ಅಂತ ಇತ್ತು ಅಪ್ಪ. ಅದಕ್ಕೆ ಇವ್ರಿಗೂ ಒಂಚೂರು ಡ್ರೈವಿಂಗ್ ಕೆಲಸ ಹೇಳ್ಕೊಟ್ಬಿಟ್ರೆ ಇವ್ರು ಯಾವ್ದಾರ ಗಾಡಿ ಇಟ್ಕೋತಾರೆ, ಸರಿ ಹೋಯ್ತತೆ, ಹೆಂಗೋ ಜೀವನಕ್ಕೆ ದಾರಿ ಆಯ್ತತೆ ಅಂತ ನಾನು ಅದಕ್ಕೆ ಅಪ್ಪನ್ನೇ ಕೇಳೋಣ ಅಂತಿದ್ದೀನಿ. ಹೊಸಿ ಡ್ರೈವಿಂಗಾರ ಹೇಳ್ಕೊಡಪ್ಪ ಅಂತ. ಆಗ ನಮಗೂ ಜೀವನಕ್ಕೊಂದು ದಾರಿ ಆಯ್ತದೆ. ಹೆಂಗೋ ಹಿಂಗೆ ನಿಮ್ಮ ಭಾವ ಅಲ್ಲಿಂದ ದೂರದಿಂದ ಹೋಗಿ ಅಟೊತ್ತಾಗಿ ಬರೋದೆಲ್ಲ ತಪ್ತದೆ, ನನಗೂ ಚಿಂತೆ ಇರೋಕ್ಕಿಲ್ಲ ಅಂತ. ನೀನೇನಂತೀಯ? ಹ್ಞೂ ಕನಕ, ಸುಮ್ಕಂಗೆ ಮಾಡು, ಆಗ ನೀನು ನೆಮ್ಮದಿಯಾಗಿಲ್ಲಿರ್ಬೋದು. ಹೊರಗದು ತಪ್ತತೆ. ಸುಮ್ಮನೆ ನಾನು ಹೇಳ್ತೀನಿ ಹಂಗೆ ಮಾಡಿ ಬಾವಂಗೆ ಡ್ರೈವಿಂಗ್ ಕಲಿಯೋಕೆ ಹೇಳು. ಆಗ ನೀವಾಯ್ತು ನಿಮ್ಮ ಇದಾಯ್ತು ಅಂತ ದುಡಿಮೆ ಆಯ್ತದೆ. ನಿನ್ನ ಪಡೆಗೆ ನೀನು ಆರಾಮಾಗಾರ ಇರ್ಬೋದು. ತಡಿ ಹಂಗಾರೆ ಅಪ್ಪ ಈಗ ಹೆಂಗಿದ್ರು ಬರ್ತದೆ. ನಾನು 3-4 ದಿವಸದಿಂದ ಯೋಚನೆ ಮಾಡಿ ಸಾಕಾಯ್ತು. ಈಗ ಬತ್ತದಂಗೆ ಕೇಳ್ತೀನಿ ಅಪ್ಪನ ಏನಂತದೆ ಅಂತ ನೋಡ್ತೀನಿ. ಹ್ಞೂ ಅಷ್ಟು ಮಾಡಿ ಹೇಳ್ತೀನಿ. 7 ಕೊಡ್ಸಕ್ಕಂತ ಹಾಕು ಅಪ್ಪ ಬಂದಾಗ ಕೇಳು. ಯೋನದು ಬಂದಾಗ ಕೇಳೋದು. ಯೋನ್ ಮಾತಾಡ್ತಾ ನಿಂತಿದ್ದೀರಾ? ನಿಂಗೆ 100 ವರ್ಷ ಆಯ್ಸಕ್ಕಂತ ಬರಪ್ಪ. ಈಗ ತಾನೇ ಹಾಕ್ತೀನಿ ನೆನ್ಕತಾ ಇದ್ಲು. ಆಲೆ ಬಂದ್ಬಿಟ್ಟಲ್ಲ ನೆಂದರ್ ಮಂದಾಗೆ ಅನ್ನಂಗೆ ನೆನ್ಕತಿದ್ದಂಗೆ ಇನ್ನು ಮಾತು ಬಾಯಾಗೆ ಐತಿ. ಆಲೆ ಬಂದ್ಬಿಟ್ಟು ಯೋನ್ ಮಾಡಕ್ ನಾನು ನೆನಗ್ತಾ ಇದ್ರವ ಇಟ್ಟೊತ್ನಾಗೆ. ಯಾಕೆ ಯೋನ್ ಆಯ್ತು? ಅಪ್ಪ ಯೋನಿಲ್ಲ, ನಾನಿಂತ ಒಸಿ ಮಾತಾಡ್ಬೇಕಾಯ್ತು. ಅದೇ ಈಗ ನಿನ್ನ ಅಳಿಯನ್ನ ನೋಡಿದ್ಯಾ? ಅಲ್ಲಿ ಬಿಸಿಲು ಮಳೆ ಗಾಳಿ ಅನ್ನಕ್ಕಿಲ್ಲ. ನಾಡು ದೂರಕ್ಕೆ ಆ ಕಾಡ ಕೆಲ್ಸಕ್ಕೆ ಹೋಗ್ತಾರೆ. ನಂಗೊಂಥರ ವಾರ ಬರೋದು ಬೇರೆ ಇಟ್ಟೊತ್ನಲ್ಲಿ ಅಂದ್ರೆ ಆಡೋಟ್ನಲ್ಲಿ ಬರ್ತಾರೆ. ಅದೊಂದು ಸೈಕಲ್ ಇರೋತ್ತಿಗೆ ಪರವಾಗಿಲ್ಲ. ನನಗೊಂಥರ ಭಯ ಆದಂಗೆ ಆಗುತ್ತೆ ಕಣಪ್ಪ. ಅದಕ್ಕೆ ನಾನೇನು ಅನ್ಕೊಂಡಿವ್ನಿ ಅಂದ್ರೆ ಅವ್ರು 7 ಹೇಳಿದ್ರು ನಾನು ಇನ್ಬಿಟ್ಟು ಕರ್ಕೋಗಿ ಅಂದ್ರೆ ಕರ್ಕೋಯ್ತಾ ಇಲ್ಲ. ಅದಕ್ಕೆ ನಾನೇನು ಅನ್ಕೊಂಡೆ ಅಂದರೆ ನಿಂಗೆ ಹೆಂಗೋ ಡ್ರೈವಿಂಗ್ ಕೆಲಸ ಬರ್ತದಲ್ಲ, ಈಗಲೂ ಹೆಂಗೋ ಯಾರೋ ಕರೆದವ್ರು ಬನ್ನಿ ಅಂತ ಹೋಗೋಣ ಅಂತ ಇದೆಯಾ ನೀನು. ಆಗ ಇವ್ರಿಗೂ ವ್ಯವಸ್ಥೆಯ ಡ್ರೈವಿಂಗ್ ಕೆಲಸ ಹೇಳ್ಕೊಟ್ಬಿಟ್ರೆ ಅವರು ಜೀವನ ಸಾಕ್ಸೋಕೊಂದು ದಾರಿ ಆಯ್ತತೆ. ನಮಗೂ ಒಂಥರ ನೆಮ್ಮದಿ ಆರಾಮಾಗಿರ್ಬೋದಲ್ಲ ಅಂತ. ಏನಂತೀಯಪ್ಪ? ಯಾಕಪ್ಪ ಯಾಕೆ ಮಕ ಒಂಥರ ಇಲ್ಲದೆ ಬಿಟ್ಬಿಟ್ಟಲ್ಲ? ಯಾಕೆ ಏನಾಯ್ತು ಅಂತದ್ದು ಏನು ಕೇಳಿದೆ ಅಂತ ನೀನು ಈಟನ್ ಬೇಜಾರ ಮಾಡ್ಕೊಂಡಪ್ಪ? ಯಾಕಪ್ಪ ಏನಾಯ್ತು? ಅದಕ್ಕೆ ಈಸನ್ ಬೇಜಾರ ಮಾಡ್ಕೊಂಡಿದೀಯೇ? ನೋಡವ ಶಾಂತ, ನಾನು ಹಿಂಗೆ ಅಂತೀನಿ ಅಂತವ ಬೇಜಾರ ಮಾಡ್ಕೋಬೇಡ. ನೀನು ಬೇಜಾರ ಮಾಡ್ಕೊಂಡ್ರೂ ಪರವಾಗಿಲ್ಲ. ನಾನು ಈಸ್ ದಿನ ಮಾತಾಡಬಾರ್ದು ಅಂತ ಸುಮ್ಕಿದ್ದೆ. ಇನ್ನು ಆಗೋಕ್ಕಿಲ್ಲ ಕಣವ. ನೀನು ಏನು ಅನ್ಕೊಂಡ್ರೂ ಪರವಾಗಿಲ್ಲ. ನೋಡು ಮನೇಲಿ ಆಲಯ ನೀನು ಬಂದಾಗೆ 2 ಹೆಣ್ಮಕ್ಳಿದ್ರು. ನಿಂಗಮ್ಮಂಗೆ ಮದುವೆ ಮಾಡೋದೇ ಕಷ್ಟ ಆಯಿತು ಅಂತ ನಿನಗೆ ಗೊತ್ತು. ಏನೇ ಆದ್ರೂ ಮನೇಲಿ ಬಂದು ಮಗಳು ಕೂತ್ರೆ ಗಂಡಿನ ಕಡೆಯವರು ಸತ್ರ ತಗೋತಾರೆ ಕಣವ. ನೀವು ಅದೇನೋ ಹೇಳ್ತಾರಲ್ಲ, 1 ರೂಪಾಯಿ ಕೇಳೋದಕ್ಕೆ 10 ರೂಪಾಯಿ ಕೇಳ್ತಾರೆ ವರದಕ್ಷಿಣೆ ಉಪಚಾರವ. ಮನೇಲಿ ಕೂತವಳೆ ಅಕ್ಕ ಬಂದು ಅಂತವ. ನೀನು ಏನಾರ ಇನ್ನೂ ಮದುವೆ ಮಾಡೋ ಮಗಳವಳೆ, ಇನ್ನೂ ಒಂದು ಕೊನೆ ಹುಡುಗಿ ಐತೆ ಸಣ್ಣದು. ನೀನು ಹಿಂಗೆ ಮನೇಲಿ ಇಲ್ಲೇ ಕೂತ್ಕೊಳ್ಳೋದು ನನಗೆ ಯಾಕೋ ಸರಿ ಹೋಯ್ತಾ ಇಲ್ಲ. ನಿನ್ನ ಗಂಡನ ಮನೆಗಾರ ಹೋಗು, ಇಲ್ಲ ನಿನ್ನ ಗಂಡನಿಂದ ಊಟಾರ ಹೋಗು, ಏನಾರ ಒಂದು ದಾರಿ ಮಾಡ್ಕೊ. ಅದು ಬಿಟ್ಟು ಡ್ರೈವಿಂಗ್ ಹೇಳ್ಕೊಟ್ಬಿಟ್ಟು ಇಲ್ಲೇ ಕೂತ್ಕೊಳ್ಳೋಣ ಅಂತ ಯೋಚನೆ ಮಾಡಿಬಿಟ್ರೆ ನಾನು ಕಳ್ಸೋಕ್ಕಲ್ಲ ಕಣವ. ನಾನು ಡ್ರೈವಿಂಗ್ ಕಳ್ಸೋಕ್ಕಲ್ಲ. ನೀನು ಏನು ಅನ್ಕೊಂಡ್ರೂ ಪರವಾಗಿಲ್ಲ, ಇಂಥ ಕೆಟ್ಟಪ್ಪ ಏನು ಹಿಂಗೆ ಮಾಡ್ತಾನಲ್ಲ ಅಂದ್ರೂ ಪರವಾಗಿಲ್ಲ, ನಾನು ಮಾತ್ರ ಡ್ರೈವಿಂಗ್ ಹೇಳ್ಕೊಡೋಕ್ಕಲ್ಲ. ಅಕ್ಕ ಬೇಸರ ಮಾಡ್ಕೊಬೇಡ, ತಡಿಯ ಅಕ್ಕ ತಡಿಯ. ಅಲ್ಲ ಕಣಪ್ಪ, ನೀನು ಹಿಂಗೆ ಅಂದ್ಬಿಟ್ರೆ ಹೆಂಗಪ್ಪ? ಏನಾಯ್ತದಪ್ಪ? ಅಲ್ಲಿ ನೀನು ಹಿಂಗೆ ಒಂದೇದಪ್ಪ ಮಕ್ಕ ಕೊಡ್ದಂಗೆ ಹಿಂಗೆ ಅಂದ್ಬಿಟ್ರೆ ಹೆಂಗಪ್ಪ? ಅಕ್ಕ ಸಹಾಯ ಮಾಡಲಿ ಮನೆಗೆ ಹೊಸಿ ಅದು ನೆನಪು ಮಾಡ್ಕೊಳಪ್ಪ. ನೀನು ಸುಮ್ಮಕ್ಕೆ ನಿಂತ್ಕೋಗವ್ರಿ. ನನಗೆ ಗೊತ್ತು ಅವಳು ಏನು ಮಾಡೋಳೆ ಏನು ಬಿಟ್ಟವಳೆ ಅನ್ನೋದು ಎಲ್ಲ ನನಗೆ ನೆನಪಾದೆ. ನೀನೇನು ನನಗೆ ಹೇಳೋದು ಬೇಕಾಗಿಲ್ಲ. ಯೋನೇ ಆದ್ರೂ ಅದಕ್ಕಾಗೆ ನಾವು ಇರ್ತೀನ ಅವಳನ್ನ ಮಲ್ಲಿಡ್ಕೊಂಡಿರೋದು. ಈಗಿನ ಕಾಲದಾಗ ಯಾರು ಇಟ್ಕೋತಾರೆ ಹೆಣ್ಮಕ್ಳು ಇರ್ತೀನ ಮನೆಗೆ? ನೀನೇ ಹೇಳು. ಅದ್ರಾಗೆ ಡ್ರೈವಿಂಗ್ ಹೇಳ್ಕೊಟ್ಬಿಟ್ಟು ಇಲ್ಲೇ ಇರೋಕ್ಕೆ ಸರಿ ಹೋಯ್ತತೆ ಅಂತ ಬರೀ ಗಂಡಂದು ಇವಳ್ದು ಅನುಕೂಲ ನೋಡ್ಕೊತಾವಳ ಹೊರ್ತು ನಾನು ಗಂಡನ ಮನೆಗೆ ಹೋಗ್ಬೇಕು, ಇಲ್ಲ ಗಂಡನ ನಿನ್ಗುಟ್ಟಾರ ಹೋಗಿ ಬಾಳ್ವೆ ಮಾಡಬೇಕು ಅನ್ನೋ ಜ್ಞಾನವೇ ಇಲ್ಲ ಇವಳಿಗೆ. ನಾನು ಇನ್ನೇಳ್ತೀನಿ ಅಂತ ನೋಡೋಣ. ಇವತ್ತು ಬದಲಾಯ್ತಾರೆ, ನಾಳೆಗೆ ಬದಲಾಯ್ತಾರೆ ಅಂತ ನೋಡ್ತಾ ಇದ್ರೆ ಅದೇನೋ ಹೇಳ್ತಾರಲ್ಲ ಹಂಗೆ ಇಲ್ಲ ಜಾಂಡ ಊರಂಗೆ ಕಾಣ್ತಾರವ. ನಾನು ಹೇಳ್ಕೊಡಕ್ಕಲ್ಲ ಅಂದ್ರೆ ಹೇಳ್ಕೊಡಕ್ಕಲ್ಲ ಅಂತ ನಾನು ಡ್ರೈವಿಂಗ್ ಹೇಳ್ಕೊಡಕ್ಕಲ್ಲ. ಅಲ್ಲ ಕಣಪ್ಪ, ನೀನು ಏನು ಗೊತ್ತಿಲ್ಲ ನಂಗೆ ಮಾತಾಡ್ತೀಯಲ್ಲಪ್ಪ. ನಿಂಗೆ ಗೊತ್ತಲ್ವೇನಪ್ಪ ನಾನು ಯಾಕೆ ಬಂದೆ ಗಂಡ ಮನೆಯಿಂದವ ಅಂತ.
ನೋಡು ಶಾಂತ, ಅವರು ಸೇರಿಸ್ತಾರೋ ಬಿಡ್ತಾರೋ, ನೀನು ಮಾಡೋ ಪ್ರಯತ್ನ ಮಾಡ್ದ ಅವ್ರು ಏನಾರ ಅಂದಳು, ನೀನು ಹೋಗಿ ಇರಬೇಕು. ಅದು ನಿನ್ನ ಗಂಡನ ಮನೆ, ನೀನು ಹೋಗಿರ್ದ ಹೋದ್ರೆ ಇರ್ತಾರೆ ಬೇರೆಯವರು ಅದಕ್ಕಾರೆ ಸಲಾಯಿಸ್ಕೊತಾರೆ. ನಿನ್ನ ಗಂಡನ ಮನೇಲಿ ನೀನು ಇರಬೇಕು ಅನ್ನೋದು ಒಂದು ಚೂರಾರ ಜ್ಞಾನ ಬೇಡವೆ ನಿನಗೆ? ಬಂದು ಕರಿತಾರೋ ಬಿಡ್ತಾರೋ, ನೀನು ನಿನ್ನ ಗಂಡನ ಕರ್ಕೊಂಡು ಅಲ್ಲಿಗೆ ಹೋಗೋದು ಕಲಿ. ಅದು ಒಳ್ಳೆ ಹೆಣ್ಮಕ್ಳು ಲಕ್ಷಣ. ಅದನ್ನ ಬಿಟ್ಟು ಇಲ್ಲೇ ಕೂತ್ಕೊಳ್ಳೋದಲ್ಲ. ನಮಗೂ ಇನ್ನು ಮದುವೆ ಮಾಡೋ ಹೆಣ್ಮಕ್ಳವೇ, ಗಂಡು ಮಗ ಅವನೇ ಮದುವೆ ಮಾಡೋದು. ಏಟ್ ಕಷ್ಟ ನಿನಗೆ ಗೊತ್ತು. ಅದ್ರೊಳಗೆ ಹಿಂಗೆ ಆಗ್ಬಿಟ್ರೆ ನಾವು ಏನು ಮಾಡೋಣ ನೀನೇ ಹೇಳು? ಒಳ್ಳೇದಾಯ್ತು. ಹೆಂಗೋ ನಾನು ಹೆಂಗೆ ಹೇಳೋದು, ಏನು ಮಾಡೋಣ, ಏನು ವ್ಯವಹಾರನ ಇವಳ ಕೈಗೆ ತಗೊಳ್ಳಂಗೆ ಅವಳಲ್ಲ ಅಂತವ ಭಾರಿ ತಲೆ ಕೆಡಿಸ್ಕೊಂಡಿದ್ದೆ. ಹೆಂಗೋ ಇವ್ರ ಅಪ್ಪಗೋಸಿಯ ಏಳಿ ಮಾಡಿ ಇದು ಮಾಡಿದ್ದು ಅನುಕೂಲ ಆಯ್ತು. ಅದು ಅವನೇ ಜಾಡಿಸ್ತಾವನೆ. ಇನ್ನು ನಾನೇನು ತಲೆ ಕೆಡಿಸ್ಕೊಳ್ಳೋ ಅವಶ್ಯಕತೆ ಇಲ್ಲ. ಆಯ್ತು ಕಣಪ್ಪ, ಆಯ್ತು. ಇವತ್ತು ಅವ್ರು ಬರಲಿ, ನಾ ಮಾತಾಡ್ತೀನಿ. ಅವ್ರು ಹೋಗೋಣ ಅಂದರೆ ಅವ್ರ ಜೊತೆಗೆ ಹೋಯ್ತೀನಿ. ಇರ್ತೀನಲ್ಲ ಗಂಡು ಮನೆ, ಎಷ್ಟು ಕಷ್ಟ ಆದ್ರೂ ಪರವಾಗಿಲ್ಲ. ನನಗೇನದೇನು ಕಷ್ಟ ಅಲ್ಲ. ಇಲ್ಲಿ ಹಿಂಗೆಲ್ಲ ಅನ್ನಿಸ್ಕೊಳ್ಳೋದ್ಕಿಂತವ ಅಲ್ಲಿ ಸಂಸ್ಕಾರ ಏಟೋ ವಾಸಿ. ಆದ್ರೂ ಇದೆಲ್ಲ ಮಾಡಿದ್ರು ಎಷ್ಟು ಮುಂದೆದಪ್ಪ ಮಕ್ಕದ ಮ್ಯಾಕೆ ಅಂದ್ಬಿಟ್ಟಲ್ಲ. ಕಲ್ಸ್ಕೊಳಕ್ಕಿಲ್ಲ, ಇಲ್ಲೇ ಜಾಂಡ ಊರ್ಬೇಡ ಅಂತವ. ಇರ್ಲಿ ಬಿಡು, ಆಯ್ತು. ಏನು ಮಾಡಕ್ಕೆ ಹಾಕಿಲ್ಲ. ಹೆಣ್ಮಕ್ಳಿಗೆ ಏಟ್ ಮಾಡಿದ್ರು ಇದು ಇದ್ದಿದ್ದಯ್ಯ. ಇರ್ಲಿ, ಇವತ್ತು ಅವ್ರು ಬರ್ತಾರಲ್ಲ, ಕೇಳ್ತೀವಿ. ನಾವು ಕೇಳ್ಬಿಟ್ಟು ನಾವು ಅಲ್ಲೇ ಹೋಗೋದಿದ್ರು ಹೋಯ್ತೀವಿ. ಮೊದ್ಲ ಕೆಲಸ ಮಾಡವ, ಕೇಳು. ಏನು ಹಾಕಿಲ್ಲ, ಗಂಡು ಮನೆಯವ್ರು ಒಂದು ಹೆಚ್ಚು ಕಮ್ಮಿ ಮಾತಾಡಿದ್ರು ನಡೀತತೆ. ನೋಡು, ನಾನೇನು ಕಳ್ಸಕ್ಕಿಲ್ಲ, ಮಾಡಕ್ಕೆ ಇದು ಮಾಡಲ್ಲ ಅನ್ಕೋಬೇಡ, ಕರಿಯಕ್ಕಿಲ್ಲ ಮಾಡಕ್ಕಲ್ಲ ಅನ್ಕೋಬೇಡ. ನಾನು ಗೌರಿ ಹಬ್ಬಕ್ಕೆಲ್ಲ ಕರೆದು ಕಳಿಸ್ತೀನಿ. ಆದ್ರೂ ನಿಂಗೆ ಗಂಡು ಮನೇಲಿ ಇರೋದು ನಿನ್ನ ಧರ್ಮ. ಇಲ್ಲ ಗಂಡನ ಹಿಂದ್ಗುಟ್ಟಾರ ಇರಬೇಕು. ಎರಡೂ ಇಲ್ದಾನೆ ಇಲ್ಲಿ ಕುತ್ಕೊಬಿಟ್ರೆ ಹೆಂಗಾಯ್ತದೆ ಹೇಳು? ಮದುವೆಯಾಗ ಹೆಣ್ಮಕ್ಳವೆ, ನಾನು ಹೇಳಿದ್ದೆ ಹೇಳಕ್ಕೆ ಹಾಕಿಲ್ಲ. ನಿನಗೆ ಅರ್ಥ ಆಗಬೇಕು. ನೋಡು, ಮಾತಾಡ್ಬಿಟ್ಟತ್ತಾಗಿ ಸುಮ್ಕೆ ಗಂಡು ಮನೆಗೆ ಹೋಗಿ ಹೇಳ್ತೀನಿ. ಅದು ಮಾತು ಅಂದರೆ ನೋಡು, ನನ್ನ ಕೈಲೂ ಆಯ್ತೈತಲ್ಲ ಬಿಡು. ಅವ್ಳು ಗಂಡು ಮನೆಗೆ ಹೋಗುವಂತ ಹೇಳಿ ಕಳ್ಸಕ್ಕೆ. ಹೆಂಗೋ ಯಾವ ಗ್ಯಾಂದಾಗ ಬಂದೋ ಏನೋ ಅಂತಾಗಿ ಜಾಸ್ತಿ ಅವಳ ಮನಸ್ಸನ್ನ ಚೇಂಜ್ ಮಾಡಾಕ್ಬಿಟ್ಟ. ಗಂಡು ಮನೆಗೆ ಕಾಲಿಡಕ್ಕಲ್ಲ ಅನ್ನೋಳು ಅವಳ ಮನಸ್ಸನ್ನ ಚೇಂಜ್ ಮಾಡಾಕ್ಬಿಟ್ಟ ನನ್ನ ಗಂಡ. ಅದು ಹಂಗೆ ಮಾತಾಡ್ಬೇಕು ಮತ್ತೆ. ಇಲ್ಲ ಅಂದರೆ ಇವಳು ಇಲ್ಲೇ ಜಾಂಡ ಊರು ಬಿಡೋಳು, ಹೇಳಂಗಿಲ್ಲ ಬಿಡಂಗಿಲ್ಲ. ಒಳ್ಳೇದಾತು ಹೆಂಗೋ. ಅಪ್ಪ ಅಲ್ಲ ಕಣಪ್ಪ, ಹೊಸಿ ನನ್ನ ಮಾತಾ ಕೇಳಕ್ಕಿಲ್ಲ ಪುಟ್ಟಿ, ಕೇಳಕ್ಕಿಲ್ಲ. ನನಗೆ ಕೋಪ ಬರ್ಸ್ಬೇಡ, ಸುಮ್ಮ ಕೋಬಿಡು. ಆಮೇಲೆ ಅವಳ ಮ್ಯಾಗೂ ಸಿಟ್ಟಾಗ ನಿನಗೆ ಬಾರಿಸ್ಬಿಟ್ಟಾನು. ಏನು ಆಟ ಅನ್ಕೊಂಡಿದ್ದೀರಾ? ಹಳ್ಳಿ ಇದು 7 ಜನ ಹೆಂಗೆ ಮಾತಾಡ್ತಾರೆ ಅಂತ ನಿಮ್ಗೆ ಹೆಂಗೆ ಗೊತ್ತು? ಅಕ್ಳತಂಗ ಮನೆ ಒಳಗೆ ಕುತ್ಕೊಂಡು ಮಾತಾಡ್ಕೊಂಡು ಹಂಚ್ಕೊಂಡು ಭಂಗ ಮಾಡ್ತಿರಲ್ಲ, ಹಂಗಲ್ಲ. ಹೊರ್ಗಡೆ ಹೋದಾಗ ಕಿವಿಗೆ ಬಿದ್ದಾಗ ಗೊತ್ತಾಯ್ತವೆ ಮಾತು ಹೆಂಗಿರ್ತವೆ ಅಂತ. ನನಗೂ ನೋಡಿ ಸಾಕಾಯ್ತಪ್ಪ. ಏನು ಗಂಡು ಹೆಂಡ್ತಿ ಎಮ್ಮೆ ಚರ್ಮದವ್ರು ಹಂಗೆಯ. ಯೋಟಂದು ನಾಟಕಲ್ಲ. ಅದಕ್ಕೆ ಇವತ್ತು ಹೇಳಿದ್ದೀನಿ, ಸುಮ್ಕಿರು ನೀನು. ಹೋತಾರೆ, ದೂರ ಇದ್ದಷ್ಟು ಒಳ್ಳೇದಯ್ಯ. ನಾನೇನು ಅವ್ರು ಓದಾಟಿಗೆ ಕೈ ಬಿಟ್ಬಿಡ್ತೀನಿ ಅಂತೇಳಿ ಹೇಳ್ತಾ ಇರ್ಬೇಕು. ಕರಿಯೋದು ಕಳ್ಸೋದು ನಾನು ಮಾಡ್ತೀನಿ ಅಂತವ. ದೂರ ಇದ್ದಷ್ಟು ಒಳ್ಳೇದು. ಇಲ್ಲೇ ಕುತ್ಕೊಬಿಟ್ರೆ ಹೆಂಗೆ? ಮೊದಲು ಅದು ಮಾಡವ ಹೇಳ್ತೀನಿ. ನನಗೂ ಹೇಳಿ ಸಾಕಾಗದು. ಇನ್ನೇನು ಮಾಡೋಣ? ಏನು ಗಂಡ ಅಂತ ಇಬ್ರು ಬದಲಾಗಾರಲ್ಲ. ಊರಿನ ಜನಗಳು ಮಾತು ಕೇಳಕ್ಕೆ ಹಾಕಿಲ್ಲ. ಮನೇಲಿ ಹೆಣ್ಣು ಮಕ್ಳವೆ, ಜ್ಞಾನ ಬೇಕು. ಇನ್ನೇನು ಮಾಡೋಣ? ನಾನು ಅಕ್ಕ ಬೇಜಾರು ಮಾಡ್ಕೊಬೇಡ, ಸುಮ್ಕಿರ ಅಕ್ಕ. ಅಪ್ಪ ಯಾವುದೋ ಜ್ಞಾನದಾಗ ಬಂದವನೇ, ಜ್ಞಾನ ಸರಿಯಾಗಿಲ್ಲ ಅನಿಸ್ತದೆ. ಅದಕ್ಕೆ ಹಂಗೆಲ್ಲ ಮಾತಾಡ್ದ ಕಣ ಅಕ್ಕ. ನೀನೇನು ಬೇಜಾರು ಮಾಡ್ಕೊಬೇಡ, ಸುಮ್ಕಿರ. ಒಂದು 2 ದಿನ ಸರಿ ಹೋತಾನೆ, ಸುಮ್ಕಿರು. ಇಲ್ಲ ಕಣವ, ಇಲ್ಲ. ಅಕ್ಕ ನಿಂದ ಅಮ್ಮಯ್ಯ ಕಡೆ ಆಮೇಲೆ ಮನ್ಸಿಗೆ ತಗೋಬೇಡ ಕಡೆ ಅಕ್ಕ. ಸಮಾಧಾನ ಮಾಡ್ತಾಳೆ. ಏನು ಹಾಕಿಲ್ಲ, ಯಾರು ಕೋಪ್ತಾಗ ಅಂದವನೇ. ಸುಮ್ಕಿರುವತ್ತಾಗ ಅವ್ರು ಆನ್ ಮಾತಾಡ್ತೀನಪ್ಪ ಅಂತ ಸುಮ್ಕಿರ ಅಕ್ಕ. ನನಗೆ ಅವನು ಹೋಗಿ ಬಂದಿದ್ದು ಬೇಜಾರಾಗಿಲ್ಲ ಕಣವ. ಡ್ರೈವಿಂಗು ಹೇಳ್ಕೊಡಕ್ಕಿಲ್ಲ, ಹೇಳ್ಕೊಟ್ರೆ ಇಲ್ಲ ಟಿಕಾನೆ ಊರ್ ಬಿಡ್ತೀರಾ ಅಂತಾನಲ್ಲ. ಅಂದರೆ ನಾವೀಗ ನಮ್ಮ ಜೀವನವ ರೂಪಿಸ್ಕೋಬೇಕು, ನಮ್ದು ನಾವು ನೋಡ್ಕೋಬೇಕು ಅನ್ನೋದೇನು ಆಸೆ ಇಲ್ವಾ? ಯಾಕಾಗಿ ಈಟೊಂದು ತಗ ಮಾಡ್ಕೊಂಡು ನನ್ನ ತಂದಿರು ಓದಬೇಕು, ಇವ್ರು ಚೆನ್ನಾಗಿರ್ಬೇಕು ಅಂತ ಒದ್ದಾಡಿದ್ದು ಹೇಳು? ಎಂತೆಂಥ ಮಾತು ಬರ್ತವೆ ಮನುಷ್ಯ ಬಾಯಾಗೆ. ಅಯ್ಯೋ ದೇವ್ರೆ. ನಾನು ಹೇಳ್ತಿದ್ದೆ ಕಣವ ನಿಮ್ಮ ಬಾವಂಗೆ. ನಾನು ಹೊಸಿ ಹೇಳ್ತಿದ್ದಿಲ್ಲ, ಸೂಕ್ಷ್ಮವಾಗಿ ಹೇಳ್ತಾ ಇದ್ದೆ. ಆಗಾಗ ನಾವು ಹೊಂಟು ಬಿಡೋಣ, ಹಿಂಗೆ ಅನ್ನಿಸ್ಕೊಳಕ್ಕೂ ಮುಂಚೆ ಹೊಂಟು ಬಿಡೋಣ ಅಂತ ಕೇಳ್ತಾನೆ ಹೋಗ್ಬಿಟ್ಟ. ನನ್ನ ಮಾತ ಕೇಳ್ತಾನೆ ಹೋಗ್ಬಿಟ್ಟ. ಬಲ್ಲೆ ನಂಬಿದ. ಈಗ ಹಿಂಗೆಲ್ಲ ಅಂದ್ರು ಅಂದರೆ ಸುಮ್ಮನೆ ದೇವ್ರೆ. ಅವ್ರಿಗೂ ಎಲ್ಲನೂ ಹೇಳಕ್ಕೆ ಹಾಕಿಲ್ಲ. ಏನೋ ಹೇಳ್ತಾರಲ್ಲ, ನಾನು ಮನ್ಸೊಳಗೆ ಇಟ್ಕೊಂಡಿರಕ್ಕೆ ಹಾಕಿಲ್ಲ. ಹಂಗಾಗ್ಬಿಟ್ಟೈತಿ. ಈಗ ಏನು ಮಾಡೋಕೆ ಹಾಕಿಲ್ಲ. ಕಷ್ಟ ಸುಖ ಗಂಡನ ಮನೆಗೆ ಹೋಗ್ತೀನಿ. ಈಗ ಮನೆ ಮಾಡ್ಕೊಂಡು ಇದು ಮಾಡ್ಕೊಂಡು ಹೋಗೋವರಿಗೆಲ್ಲವ ಇರೋ ಅಷ್ಟಂತೂ ನನಗೆ ಮನಸ್ಥಿತಿ ಸರಿಯಾಗಿಲ್ಲ. ನನ್ನ ಗಂಡ ಮನೆಗೆ ಹೋಗ್ತೀನಿ, ಅಲ್ಲೇ ಅನ್ನಿಸ್ಕೊತೀನಿ. ಇಲ್ಲ ಅನ್ನಿಸ್ಕೊಳ್ಳೋದು ಅಲ್ಲೇ ಅನ್ನಿಸ್ಕೊಂಡ್ರೆ ಆಯ್ತು. ನನಗೇನಿಲ್ಲ. ನನ್ನ ಗಂಡ ಜಗಳ ಮಾಡ್ಕೊಂಡು ಬಂದನು ಅಲ್ಲಿಗೆ
ನನ್ನ ವಿಷಯಕ್ಕೆ ಅನ್ನಿಸ್ಕೊಂಡು ಹೆಂಗೋ ನಾನು ಸುಮ್ಕಿದ್ದೆ. ಈಗ ಅದೇ ಏನು ಮಾಡೋಕ್ಕಾಗಿಲ್ಲ. ಕಷ್ಟ ಸುಖ ನಾನು ಅಲ್ಲೇ ಇರ್ತೀನಿ ಕಣವ್ವ. ಅಕ್ಕ ಅಕ್ಕ ನಿಂತ್ಕಳೆ ಅಕ್ಕ. ಪಾಪ ನಮ್ಮ ಅಕ್ಕ ಬೇಜಾರು ಮಾಡ್ಕೊಂಡು ಹೋಗೇ ಬಿಟ್ಲು. ನಮ್ಮ ಅಪ್ಪ ತಾನೇ ಹಿಂಗೆ ಮಾತಾಡ್ತಾರೆ. ತೆಗಿಯತ್ಲಾಗ ಏನು ಮನುಷ್ಯರು ಅಲ್ಲವ ಮಾಡಿಸ್ಕೊಳ್ಳೋ ಗಂಟ್ಲೆಯ ಎಲ್ಲರೂ ಇಷ್ಟ ಅನ್ನಿಸ್ತದೆ. ಪಾಪ ಎಲ್ಲರೂ ನಮ್ಮ ಬಾವ ಇವಳು ಎಲ್ಲ ಯೋಟ್ ಮಾಡಿದ್ರು ಮನೆಗೆ. ಹೆಂಗಂದ್ರೆ ನೋಡು ಒಂಚೂರು ನೆನ್ಕಳ್ದಂಗೆ. ಮನುಷ್ಯನಿಗೆ ಏನೇ ಆದರೂ ಹೊಸಿ ಕೃತಜ್ಞತೆ ಇರಬೇಕು. ಹಬ್ಬ ಹೆಂಗೋ ನಾನು ಹೋಗ್ದಾನೆ ಇಲ್ಲೇ ಉಸ್ಕೊಂಡು ನೋಡಿದ್ದು ಒಳ್ಳೇದಾಯ್ತು. ಇಲ್ಲಾಂದ್ರೆ ಎಲ್ಲದಕ್ಕೂ ನನ್ನ ಸಿಗಿಸ್ಬಿಡೋರು. ಹೆಂಗೋ ಹೋಯ್ತೀನಿ ಅಂತ ಅನ್ಕೊಂಡಲ್ಲ ಆಟ ಸಾಕು. ಹೋಗುವಾಗ ನಾನೇ ನೀರು ಪರವನ್ನಕ್ಕೆ ಹೋಗಿಲ್ಲ. ಒನ್ಲಿ ಸ್ವಲ್ಪ ಅವಳು ಕಷ್ಟ ಸುಖ ಏನು ಅಂತ ನೋಡಿದ್ರೆ ಗೊತ್ತಾಯ್ತತೆ. ಅಪ್ಪನ ಮೇಲೆ ಕುತ್ಕೊಂಡಂಗಲ್ಲ. ಇದ್ಯಾಕೆ ಮನೆ ತಕ್ಕ ಬರೋಕ್ಕೆ ಹೇಳಿದ್ರಂತನ ಅದಕ್ಕೆ ಹಾಂ ಏನಪ್ಪ ತಡಿ ನೋಡಿ ಕೇಳ್ಕೊಂಡು ಹೋಗೋಣ. ಅಣ್ಣ 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 ಓ ನೀನಾ ಇದ್ಯಾಕ್ಲ ಇಲ್ಲಿ ನಿಂತ್ಕೊಂಡು ಅಣ್ಣ 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 ಅನ್ಕೊಂಡಿದ್ಯಾ? ಒಳಗೆ ಬರೋದಲ್ವಾ? ನಾನು ಇದೆಲ್ಲ ಪಾರ್ಟಿ ಬರ್ತೀನಿ ಬಾ ಒಳಗೆ. ಇರ್ರಿ ಬಾ ಇಲ್ಲಿ ನನಗೆ ಹೊಸಿ ಕೆಲಸ ಅದೇ ಟೈಮ್ ಇಲ್ಲ. ಬಿರ್ನು ಹೋಗ್ಬೇಕು ನಾನು. ಈ ನನ್ನ ಮಗ ಬರೋವಾಗೆಲ್ಲ ಕುದುರೆ ಮ್ಯಾಕೆ ಬರ್ತಾನೆ. ಏನು ಯಾರಿಗೂ ಇಲ್ಲದೆ ಇರೋ ಕೆಲಸ ಇವನೊಬ್ನಿಗೆ ಐತೆ ಅನ್ನೋಂಗೆ ಇನ್ನೊಬ್ನ ದುಡಿ ಏನೋ ನಂಗೆ ಸಂದ್ಲು ನಂಗೆ ಟೈಮ್ ಇಲ್ಲ ಅಂತ ಬರ್ತಾನೆ ಅಂತಾನೆ ಯಾಕೆ ಬರ್ತಾನೆ ಕಾಣಪ್ಪ. ಸರಿ ಹೇಳ ಏನು ವಿಷಯ? ಯಾವಾಗ ಬಂದ್ರು ಹಿಂಗೆಪ್ಪ ಒಂದು ಗಡಿ ಕೂರಾಕಲ್ಲ ನಿಲ್ಲಕ್ಕಲ್ಲ ಒಂದು ಕಾಫಿ ಕುಡಿಯೋಕ್ಕಲ್ಲ ಇಲ್ಲ ಕೇಳೋದಯ. ಅಯ್ಯೋ ನನ್ನ ಹೇಳು ಅಂದ್ರೆ ಕರಿಯಕ್ಕೆ ಕಳಿಸ್ತವ್ರು ನೀವೇ ಅಲ್ವೇ? ನನ್ನ ಹೇಳು ಅಂದ್ರೆ ನಾನೇನು ಹೇಳಿ? ನಾನೇ ಇಲ್ಲಕ್ಕಲ್ಲ ನಾನೇನು ಕರೆಯ ಕಳ್ಸಿಲ್ಲ ನೀನು ನಾನೇ ಹೇಳಿದ್ದಿಲ್ಲ ನಿಂಗೆ. ಅಯ್ಯೋ ನೀವು ಅಂದರೆ ಅದಕ್ಕೆಮ್ಮ ಕರಿಯಕ್ಕೆ ಕಳಿಸಿತ್ತಂತ ಏನೋ ಮಾತಾಡಬೇಕು ಅಂತವ ಅದಕ್ಕೆ ಬಂದೆ ಕರಿ ಹೊಸಿ ಅದಕ್ಕೆಮ್ಮನ್ನ. ಎಲ್ಲ ಬಂದೆ ಅವನೇ ಕರಿಯ ಕಳ್ಸಿದ್ಕೆ ಪರವಾಗಿಲ್ಲ ಬಿಡು. ಹೆಂಗೋ ನಾನು ಸರಿಯಾದ ಸಮಯಕ್ಕೆ ಬಂದಿವನಿ. ಇಲ್ಲಾಂದ್ರೆ ಹೋಗ್ಬಿಡೋಣ ನಾನು ಇಲ್ಲ ಅಂತವ. ಇವನ್ ಕೇಳಂತಡಿ. ಓಹೋ ಕಾರ್ಯ ನಾನು ಚಿರ್ಗೋತಿಗೆಲ್ಲ ಬಂದೆ ಅವಳಲ್ಲಪ್ಪ ನಮ್ಮ ಇತ್ತಳ ಕಿವಿ ಇಲ್ಲ ಅವಳು ನೋಡು ಬಂದ್ಲು. ಎಂತದ್ದು ಎಂತ ಕಿವಿ ಅಂದ್ರಿ? ಯಾಕೆ ಹೆಂಗೈತ್ ಮೈಗೆ? ಓ ಇತ್ತಳ ಕಿವಿ ಅಂತ ಇತ್ತಳ ಕಿವಿ ಮುಚ್ಕೊಂಡು ನಿಂತ್ಕೊಳ್ರಿ. ಮುಟ್ಕೊಂಡ ನಿಂತಿದ್ದೀನಿಕಂತೆ ಬಾ ಅದೇನೋ ಕರಿಯ ಕಳ್ಸಿದಂತಲ್ಲ ಯೋಗ ಕೇಳಿ ಸುಮ್ಕೆ ಹಂಗೆ ಅಂದೇಕಂತೆ ಬಂದವನು ಯಾಕೆ ಯೋಗ ಕೇಳಿ ಕಳ್ಸಿದ್ದೆ ಅವನಿಗೆ. ಒಳಗೆ ಬಾರೋಣ ಒಳಗೆ ಕೂತ್ಕೊಂಡು ಮಾತಾಡೋಣ. ಇಲ್ಲೇ ನಿಂತಿದ್ಯಲ್ಲ ಬಾ ಒಳಗೆ ಕೂತ್ಕೊಳ್ಳಿ ಅಂತ ಕಾಫಿ ಇಡ್ತೀನಿ ಹೊಸಿಯಾ. ಇಲ್ಲ ಅದೇನು ವಿಷಯ ಬಿರ್ನ ಹೇಳಿ ಅದಕ್ಕೆ ನನಗೆ ಹೊಸಿ ಕೆಲಸದ ಹೋಗ್ಬೇಕು. ಬೇಕಾದ್ರೆ ಸಂದೆಗೆ ಬರ್ತೀನಿ ಅಂತ ಹಾಕಿ ಈಗ ಟೈಮ್ ಇಲ್ಲ. ಸಂದೆಗೆ ಬೇಕಾದ್ರೆ ಬರ್ತೀನಿ ಅಂತೇವ್ ನೋಡಿ. ಈಗ ಏನಿಲ್ಲ ಅದೇ ನೀನು ಹೇಳ್ತೀನಿ ಹಿಂಗಮ್ಮ ಶಂಕರವಕ್ಕನ ಮಗಳು ಅವಳು ನೋಡು ಗಂಡನ ಬಿಟ್ಟು ಬಂದವಳಲ್ಲ ಅವಳ ಮನೆಯಲ್ಲಿ ನೋಡಿ ಅವಳ ಜೊತೆ ಇದು ಮಾಡ್ಕೊಂಡು ಹೋಳ್ಕನಪ್ಪ. ಇಬ್ರು ಕುತ್ಕೊಂಡು ಮಧ್ಯಾಹ್ನ ಮಾತಾಡ್ತಿದ್ರು. ನಿಮ್ಮ ಮನೆಗೆ ಹೋದಾಗ ನೀ ಆಗ್ಲತ್ತು ಬಂದು ಕುತ್ಕೊತಾಳೆ ಅನ್ನಿಸ್ತದೆ. ಅದಕ್ಕೆ ನೋಡು ಜಾಪಾನ ಮನೆಗಿನ ಹಾಳು ಮಾಡ್ಬಿಟ್ಟಳು. ಮೊದಲೇ ಸರಿಗಿಲ್ಲ ಅವಳು ಗಂಡನ ಬಿಟ್ಟವಳೆ. ಇವಳು ಆಮೇಲೆ ಗಂಡನ ಬಿಟ್ಟು ಕೂರಿಸ್ಬಿಟ್ಟಳು. ಸ್ವಲ್ಪ ಸವಾಸ ಕಮ್ಮಿ ಮಾಡಿಸು ಅಂತ ಹೇಳೋಣ ಅಂತ ಕರೆದೆ ಆಟಯ. ಹಾಂ ಏನು ಶಂಕರಕ್ಕನ ಮಗಳನ್ನ ಅವಳು ಯಾವಾಗ ಪರಿಚಯ ಆದ್ಲಿ ಇವಳಿಗೆ? ನಾನೇನು ಪರಿಚಯ ಮಾಡ್ಸತ್ತಿಲ್ಲ ಕಣದಕ್ಕೆ. ನಾನು ಮೊನ್ನೆ ಶಂಕರವಕ್ಕ ಮನೆಗೆ ಬಂದಿದ್ಲು ಆಟಯ್ಯ. ಇವಳೇನು ನಾನು ಪರಿಚಯ ಮಾಡ್ಕೊಟ್ಟಿರ್ತಿಲ್ವಲ್ಲ. ಅದೇ ಯಾವಾಗ ಕೆಳ್ಳು ಬೀದಿಗೆ ಹೋಗಿ ಪರಿಚಯ ಮಾಡ್ಕೊ ಬಂದ್ಲಿ ಇವಳು ಅಂತವ. ಅದೆಲ್ಲಪ್ಪ ನಾನು ಕಾಣೆ. ನಾನು ಮೊನ್ನೆ ನಿಮ್ಮ ಮನೆಗೆ ಬಂದಿದ್ದಾಗ ನೋಡಿದೆ ಬಂದು ಕುತ್ಕೊಂಡು ಮಾತಾಡ್ತಿದ್ಲು. ಯಾಕೋ ಇತ್ತೀಚೆಗೆ ದಿನ ನೋಡಿ ನೆನ್ನೆ ಮೊನ್ನೆ ಎಲ್ಲ ನೋಡ್ದಂಗಿತ್ತು. ಅದಕ್ಕೆ ಒಂದಪ್ಪ ನೀವು ಹೇಳೋಣ ತಿಳ್ಸೋಣ ಯಾಕೆ ಬೇಕು. ಆಮೇಲೆ ಎಂಥದ್ದು ಹೇಳ್ತಾರಲ್ಲ ಗಾದೆಯ ಸವಾಸ ಮಾಡಿ ಸನ್ಯಾಸಿ ಕೆಟ್ಟ ಅಂತವ ಹಂಗಾಗಬಾರ್ದು. ಅದಕ್ಕಾಗಿ ಈಗ ಹೇಳ್ತಾ ಇದ್ದೀನಿ. ನೋಡು ಏನು ಬುದ್ಧಿ ಹೇಳ್ತೀಯೋ ಏನು ಮಾಡ್ತೀಯೋ ಇಲ್ಲ ಹಂಗೆ ಜೊತೆಗಿರಲಿ ಅಂತ ಸುಮ್ಕಾಯ್ತೀಯೋ ಗೊತ್ತಿಲ್ಲ ನನಗೆ ಎಲ್ಲ ನೀನೇ ಬಿಟ್ಟಿದ್ದಪ್ಪ. ಇರ್ಲಿ ಬಿಡೆ ಊರಿಗೆ ಗೊತ್ತಾಗ ಬಂದಿಲ್ಲಲ್ಲ 10 ಕಿಲೋ ಮಾತಾಡ್ತಾವಳೆ ನೀನು ಅದನ್ನೇ ಇವಂತವ ಬಂದು ಹೇಳೋದು ಏನಿತ್ತು ಅವಶ್ಯಕತೆ ನೀನೊಬ್ಳು. ಹೊಸ್ತಾಗ ಬಂದಾರ ಮಾತಾಡ್ಸತ್ಕುವೆ ಮನೇಲಿ ಕುತ್ಕೊಂಡು ಸಂದಾಕಿರೋದಕ್ಕೂ ನನಗೆ ಗೊತ್ತಾಗಿಲ್ವೇನಿ. ನೀವು ಸುಮ್ಮನೆ ಇಟ್ಕೊಳ್ಳಿ ನಿಮ್ಗೆ ಗೊತ್ತಾಗಿಲ್ಲ. ಇಲ್ಲಕ್ಕಂತ ಹಾಕೋಣ ಏನೋ ಇರ್ತದೆ. ಅದಕ್ಕೆಮ್ಮ ಮನೆಗೆ ಕರ್ಸಿ ಹೇಳ್ತಾವ್ರೆ ಅಂದಮೇಕೆ ಏನೋ ಇರ್ತದೆ. ಏನೋ ಬರೋದು ನೋಡಿರ್ತಾರೆ 2-3 ದಿನ. ಅದಕ್ಕೆ ಹೇಳ್ತಾವ್ರಕಂತೆ ನೀನೇ ತಲೆ ಕಟ್ಸ್ಕೊಬಿಡ ಸುಮ್ಕೂರು ನೋಡೋಣ. ಅದಕ್ಕೆ ನಾನು ವಿಚಾರಿಸ್ತೀನಿ. ಈಗ ಒಂದೇ ದಪ್ಪ ಕೇಳೋಕ್ಕೂ ಸರಿ ಹೋಗೋಕ್ಕಿಲ್ಲ. ನಾನು ಹೊಸಿಯ ಒಂದು 2 ದಿನ ಗಮನಿಸ್ಬಿಟ್ಟು ಆಮೇಲೆ ಏನು ಎತ್ತ ಅಂತ ವಿಚಾರಿಸಿ ಹೇಳ್ತೀನಿ. ಅವಳಿಗೇನು ತಿಳಿದಿರೋಕ್ಕಿಲ್ಲ ಅನ್ನಂಗೆ ಕಾಣ್ತತೆ. ಏನು ಅವಳಿಗೇನು ಗೊತ್ತು ಇವಳೆ ಅಂತ ಬುದ್ಧವಳು ಗಂಡನ ತಕ್ಕಿ ತಡ್ಕೊಬಂದು ಯಾಕೆ ಅವಳೆ ಏನು ಅಂತವ ನೋಡೋಣ. ಅವ್ರ ಬುದ್ಧಿ ಅವ್ರ ಕೈಯಾಗಿದ್ದರೆ ಏನೂ ಆಗೋಕ್ಕಿಲ್ಲ. ಒಳ್ಳೇದಾತ ಹೆಂಗೋ ನೀವು ಕಿವಿ ಮ್ಯಾಕೆ ಹಾಕಿದ್ದು. ನಾನು ಇನ್ನು ಹುಸಿಯ ಗಮನ ಇಟ್ಟು ನೋಡ್ತೀನಿ. ಮನೆ ಕಡೆ ಜವಾಬ್ದಾರಿ ತಗೋತೀನಿ. ಹ್ಞೂ ನೋಡ ಹಂಗೇನಾರ ಇದ್ರಿ ಜಗಳಪೆಲ್ಲ ಮಾಡಕ್ಕೆ ಹೇಳ್ಬೇಡ. ಹುಸಿಯ ಹಂಗೆ ಬುದ್ಧಿ ಹೇಳ್ಕೊ ತಿಳ್ಕೊತಾಳೆ. ಗಂಡ ಹೆಂಡತಿ ಅನ್ಸರ್ಸ್ಕೊಂಡು ಒಬ್ರಿಗೊಬ್ರು ಸಂದಾಕಿರೋದು ನೋಡಿ ಅದು ಬಿಟ್ಬಿಟ್ಟು ಕಿತ್ತಾಡ್ಕೊಂಡು ಕುತ್ಕೋಬೇಡಿ. ಓ ಇವನು ಹೇಳ್ಬಿಟ್ಟ ಕಿತ್ತಾಡಕೋಬೇಡಿ ಅಂತ. ಏನು ನಾನು ಕಿತ್ತಾಡ್ಲಿ ಅಂತ ಹೇಳಿದಿನ ಅವನಿಗೂ ತಿಳಿದಕ್ಕಂತ ಹಾಕಿ ಇವನು ಮಾಡಬೇಕು ಇವನು ಬಿಡಬೇಕು ಅಂತ ಹೇಳೋದು ನಮ್ಮ ಧರ್ಮ ಹೇಳಿದೀವಿ ನಾವು ನೀ ಬಿಟ್ಟದ್ದು. ಸರಿ ಬಾ ಚಂದ ನಾನು ಒಳಗೆ ಕಾಪಿ ಇಡ್ತೀನಿ. ಕಾಪಿ ಕುಡ್ಕೊ ಹೋಗಿ ಅಂತ ಹಿಂಗೆ ಬಂದು ಹಿಂಗೆ ಹೋಗ್ಬೇಡ ಏನಂತಾರೆ ಯಾರವ ಇಲ್ಲೇ ಬತ್ತೀಯ ಹಿಂಗೆ ಪುಸ್ತಕನ ಹೋಯ್ತಿಯಪ್ಪ. ಅದಕ್ಕೆ ಇಲ್ಲ ನಾನು ಹೇಳಿ ಸಂದೆ ಮ್ಯಾಕೆ ಬರ್ತೀನಿ ಅಂತ ಬೇಕಾದ್ರೆ ಸಂದೆ ಬಂದನಂತೆ. ಈಗಿಲ್ಲ ಕೆಲಸದ ಹೊಸಿ ನಮ್ಮ ಬರ್ತೀನಿ ತಳ್ರಿ. ಒಳ್ಳೇದಾಯ್ತು ನೀವು ಹೇಳಿದ್ದು. ನಮ್ಮ ಸಂದೆ ಮ್ಯಾಕೆ ಬರ್ತೀನಿ ಹಾಕಿ ಬಂದು ಮಾತಾಡ್ತೀನಿ. ನಮಸ್ತೆ ಸ್ನೇಹಿತರೆ, ಇವತ್ತಿನ ವಿಡಿಯೋ ನಿಮಗೆ ಇಷ್ಟವಾಗಿದೆ
ಆಗಿದ್ರೆ ದಯವಿಟ್ಟು ಲೈಕ್ ಮಾಡಿ, ಹೆಚ್ಚೆಚ್ಚು ಕಮೆಂಟ್ ಮಾಡಿ, ದಯವಿಟ್ಟು ಕಮೆಂಟ್ ಮಾಡಿ. ಹಾಗೆ ಯಾರ್ಯಾರು ಸಬ್ಸ್ಕ್ರೈಬ್ ಆಗದೆ ವಿಡಿಯೋ ನೋಡ್ತಾ ಇದ್ದೀರೋ ಅವರೆಲ್ಲರೂ ದಯವಿಟ್ಟು ಸಬ್ಸ್ಕ್ರೈಬ್ ಆಗಿ ವಿಡಿಯೋ ನೋಡಿ ನಮಗೆ ಹೈಪ್ ಕೊಡಿ. ಹೀಗೆ ಸಪೋರ್ಟ್ ಮಾಡ್ತಾ ಇರಿ, ಹೆಚ್ಚೆಚ್ಚು ಶೇರ್ ಮಾಡಿ. ಧನ್ಯವಾದಗಳು ಸ್ನೇಹಿತರೆ.